ಫಸ್ಟ್ ಟೈಮ್ ಏನಾಗ್ತೈತಿ ಸ್ವಲ್ಪ ಪ್ರೆಷರ್ ಬರ್ತೈತಿ ಇಲ್ಲಿ. ನೀವು ಸೆಕೆಂಡ್ ಟೈಮ್ ಅಡ್ಜಸ್ಟ್ ಮಾಡ್ತೀವಲ್ಲ ಇದೆಲ್ಲ ಪ್ಲೇಟ್ದಾಗ ಭಾಳ ಪ್ರೆಷರ್ ಬರ್ತೈತಿ ರೀ, ಮತ್ತು ಎಕ್ಸ್ಟ್ರಾ ಗರಮ್ ಆಗ್ತೈತಿ ರೀ. ಅದು ಹೀಟ್ ಆಗೇ ಏನಾಗ್ತೈತಿ ರೀ, ಹಿಂಗೆ ಕಟ್ ಆಗ್ತೈತಿ ರೀ. ಈ ಕೋರ್ ಬಿ ಟೈಪ್ ಕ್ಲಚ್ ಐತ್ರಿ, ಇದು ರೊಟೇಟಿಂಗ್ ಇರ್ತಾವೆ. ನಿಮ್ದೆಲ್ಲ 9 HP ಗಾಡಿಗೆ ಈ ಥರ ಬರ್ತೈತಿ ರೀ, 10 HP ಗಾಡಿಗೆ ಈ ಥರ ಬರ್ತೈತಿ. ನೋಡ್ಬೋದು ಎಲ್ಲ ರೀತಿಯಾದಂತಹ ಸರ್ವಿಸಿಂಗ್ ನಾವು ಏನಾಗಿದೆ ನಮ್ಮ ಕಂಪನಿಯವ್ರು ಮಾಡಿದ್ರಿ ಈಗ ಇಷ್ಟೋ ತನಕ. ಸೊ ಸರ್ವಿಸಿಂಗ್ ಆದ ತಕ್ಷಣ ಏನೋ ಒಂದು ಪಾರ್ಟ್ ಹೋಗಿದ್ವಿ, ತೆಗೆದ್ವಿ, ಹಾಕಿದ್ವಿ, ಪಟ್ಟದಿಸಿ ಹೊಡಿದ್ವಿ ಅಂತಲ್ಲ, ರೈತರಿಗೆ ಸಮಾಧಾನ ಆಗಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅದಕ್ಕಾಗಿ ನೋಡ್ಬೋದು ನಮ್ಮ ಕಂಪನಿಯವ್ರು ಏನಾದಾರ ಅವರು ಫಸ್ಟ್ ಒಂದು ಟ್ರಯಲ್ ಡೆಮೋ ನೋಡತ್ತಾರ. ಈ ನಮ್ಮ ಕಂಪನಿಯವ್ರು ಹೊಡೋದು ನಮಗೆ ಸ್ಯಾಟಿಸ್ಫೈ ಆದ ನಂತರ ಮತ್ತೆ ಕಸ್ಟಮರ್ಗಾಗೂ ಒಂದ್ಸತಿ ನಾವು ಟ್ರಯಲ್ ಕೊಡ್ತೀವಿ. ಅದಾದ್ಮೇಲೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಹಾಕಿರೋ ಪಾರ್ಟ್ ಏನೈತಿ ಅದು ಹೆಂಗೆ ಕೆಲಸ ಮಾಡೋದ ಏನದ ಪ್ರತಿಯೊಂದು ಸೇರಿ ನಾವು ಟ್ರಯಲ್ ಮಾಡ್ತೀವಿ, ಕಸ್ಟಮರ್ ಕಡೆಯೂ ಟ್ರಯಲ್ ತೊಗೊತೀವಿ. ಈಗ ನಮಸ್ಕಾರ ರೈತ ಬಾಂಧವರೇ, ಭಾಳ ದಿನಗಳ ನಂತರ ಈ ಕಿಸಾನ್ ಕನೆಕ್ಟ್ ಚಾನಲಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ. ಎಷ್ಟು ದಿವಸದಿಂದ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ. ಎಲ್ಲ ಭಾಳಷ್ಟು ಮಂದಿ ಇದು ನಮ್ಮ ಪ್ರೀತಿ ವಿಶ್ವಾಸ ತೋರಿಸಿ ಇತ್ತೀಚೆಗೆಲ್ಲ ಭಾಳಷ್ಟು ಮಂದಿ ಸಹಿತ ದೂರದಿಂದ ಎಷ್ಟೆಷ್ಟೋ ದೂರದಿಂದ, ಮಂಡ್ಯದಿಂದ, ಮೈಸೂರಿಂದ, ಸ್ಪೆಷಲಿ ಹೇಳ್ಬೇಕಾದ್ರೆ ನಮ್ಮ ಹಾವೇರಿ ಭಾಗದ ಮಂದಿ ಏನೈತಿ ಭಾಳಷ್ಟು ಮಂದಿ ನಮ್ಮ ಹತ್ರ ಬಂದು ಮಷಿನ್ಗಳನ್ನ ಎಲ್ಲದನ್ನೂ ಖರೀದಿ ಮಾಡಿದ್ರಿ. ಅದಕ್ಕಾಗಿ ನಿಮ್ಮ ವಿಶ್ವಾಸ ಗಳಿಸೋಕೆ ಕಿಸಾನ್ ಕನೆಕ್ಟ್ ಕಡೆಯಿಂದ ಮತ್ತೊಂದು ದೊಡ್ಡ ಪ್ರಯತ್ನ ನಡೆಯಾಗತ್ತೈತೆ. ಏನು ಮಾಡಿದ್ವಿಪ್ಪ ಅಂತಂದ್ರೆ ಇವತ್ತು ನೋಡ್ಬೋದು ನೀವು ತಮ್ಮೆಲ್ಲರಿಗೂ ಸಹಿತ ಇದೇನು ಯಾಲಕ್ಕಿ ನಾಡು ಹಾವೇರಿ ಐತಿ, ಇದಕ್ಕೆ ತಮ್ಮೆಲ್ಲರಿಗೂ ಸಹಿತ ಸ್ವಾಗತ. ನಾವಿವತ್ತು ವಿಡಿಯೋ ಮಾಡತ್ತಿರೋದು ಕಿಸಾನ್ ಕನೆಕ್ಟ್ ಕಂಪ್ನಿ ಏನಪ್ಪ ಬೆಳಗಾವದ ಇವತ್ತು ಹಾವೇರಿ ಬಂದಾನೇನು ಅಂತ ಅಂದ್ಕೊಂಡ್ರೆ ಹೌದು, ನಿಮ್ಮೆಲ್ಲರಿಗೋಸ್ಕರಾಗಿ ನಾವಿಲ್ಲಿ ಹಾವೇರಿಗೂ ಬಂದೀವಿ. ಹಾವೇರಿ ಒಳಗೆ ಭಾಳಷ್ಟು ಮಂದಿ ನಮ್ಮ ರೈತ ಬಂದವರು, ನಮ್ಮ ಕಸ್ಟಮರ್ಸ್ಗಳು ಆದವರು. ಫೋನ್ ಕಾಲ್ ಮ್ಯಾಗ ಎಷ್ಟೊಂದು ಮಂದಿ ನಮ್ಮ ಕಡೆಯಿಂದ ಮಷಿನ್ಸ್ಗಳು ಖರೀದಿ ಮಾಡ್ಯಾರು. ಅಷ್ಟೊಂದು ವಿಶ್ವಾಸ ತೋರಿಸ್ತಾರೆ ನಮ್ಮ ಮ್ಯಾಗ. ಮತ್ತು ಆ ವಿಶ್ವಾಸ ತಕ್ಕಂಗೆ ನಾವು ಸಹಿತ ನಡ್ಕೋಬೇಕಾದ ನಮ್ಮ ಕರ್ತವ್ಯ ಐತಿ. ಅದಕ್ಕಾಗಿ ಯಾವುದೇ ಕಸ್ಟಮರ್ ದೂರದವ್ರಿಗೆ ನಾವು ಯೂಶ್ವಲಿ ವಿಡಿಯೋದಾಗ ಎಲ್ಲ ಮಾಹಿತಿ ಕೊಟ್ಟಿರ್ತೀವಿ, ಸರ್ವಿಸಿಂಗ್ ಆಗಲಿ ಏನೇ ಆಗಲಿ ಹೆಂಗೆ ಮಾಡ್ಕೋಬೇಕು ಏನೈತೆ ಅಂತೇಳಿ. ಆದರೂ ಸಹಿತ ಪಾಪ ಕೆಲವೊಮ್ಮೆ ಏನಾಗಿರ್ತೈತಿ, ಇಷ್ಟು ದೂರದಿಂದ ನಮ್ಮ ನಂಬಿಕೆ ಇಟ್ಟಾಗ ಮಷಿನ್ಗಳು ಒಯ್ದಿರ್ತಾರೋ, ಕೆಲವೊಮ್ಮೆ ಏನೋ ಅವ್ರ ಕೈಗೆ ಆಗದೇ ಇರೋಂಥ ಸಮಸ್ಯೆಗಳು ಇದ್ವಪ್ಪ ಅಂದ್ರೆ ನೋಡ್ಬೋದು. ಇಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ದವರು ಸಹಿತ ನಮ್ಮ ಜೊತೆ ಬಂದಿದ್ದೈತಿ ಇವತ್ತು. ಎಲ್ಲ ಅವ್ರಿಗೆ ಕಂಪ್ಲೀಟಾಗಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಾಕತ್ತೀವಿ. ರೈತರಿಗೂ ಸಹಿತ ಕಸ್ಟಮರ್ಗಳಿಗೂ ಸಹಿತ ಗಾಡಿ ತೊಗೊಳೋದು ಒಂದೇ ಅಲ್ಲ, ನಾ ಯಾವಾಗಿದ್ರೂ ಸಹಿತ ನಾನು ಪ್ರತಿಯೊಂದು ವಿಡಿಯೋದಾಗೂ ಸಹಿತ ಹೇಳ್ತಿರ್ತೀನಿ, ಮಷೀನ್ ಕೊಡೋ ತನಕ ಅಷ್ಟ ನಮ್ಮ ಸಂಬಂಧ ಅಲ್ಲ, ಮಷೀನ್ ಕೊಟ್ಟಾದ್ಮೇಗಿಂದ ನಿಮ್ಮದು ಸಂಬಂಧ ಶುರು ಆಗ್ತದೆ ಅಂತೇಳಿ. ಆ ಸಂಬಂಧ ಉಳಿಸ್ಕೊಳಕ್ಕಾಗಿ, ಆ ವಿಶ್ವಾಸ ನಿಮ್ಮ ಹತ್ರ ಗಳಿಸ್ಕೋದಕ್ಕಾಗಿ ನಾವು ನೋಡ್ರಿ ಇಲ್ಲಿ ಹಾವೇರಿ ತನಕನೂ ಬಂದು ನಿಮಗೆ ಸರ್ವಿಸಿಂಗ್ನು ಸಹಿತ ಮಾಡಿಕೊಡ್ಲಿಕ್ಕತ್ತೀವಿ. ಕೆಲವೊಮ್ಮೆ ನಿಮ್ಮ ಕೈಗೆ ಆಗದೇ ಇರೋಂಥದ್ದು ಏನೋ ಪ್ರಾಬ್ಲಮ್ ಇದ್ರೂ ಸಹಿತ ಬೆಳಗಾವಿ ಎಲ್ಲೈತಿ, ಹಾವೇರಿ ಎಲ್ಲೈತಿ, ಅವರು ಸಹಿತ ನಾವು ಇಷ್ಟು ದೂರ ಬಂದು ನಿಮಗೋಸ್ಕರಾಗಿ ನಮ್ಮ ಕಸ್ಟಮರ್ಗಳು ಯಾರಾದ್ರೆ ಅವ್ರಿಗೂ ಸಹಿತ ಎಲ್ಲ ಸರ್ವಿಸ್ ಮಾಡತ್ತೀವಿ. ಈ ವಿಡಿಯೋ ಕೊನೆ ತನಕ ನೋಡ್ರಿ. ಅಂದರೆ ಕಸ್ಟಮರ್ದು ಏನಾಗಿತ್ತು, ಒಂದು ಸಣ್ಣ ಪ್ರಾಬ್ಲಮ್ ಏನಪ್ಪ ಕ್ಲಚ್ ಅವ್ರು ಏನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಜಾಸ್ತಿ ಮಾಡಿ, ಪಾಪ ಅವ್ರಿಗೂ ಗೊತ್ತಿರಂಗಿಲ್ಲ, ಹೊಸ ಗಾಡಿ ಫಸ್ಟ್ ಟೈಮ್ ತೊಗೊಂಡ್ರೆ ಏನೋ ಅವ್ರ ಕಡೆಯಿಂದ ಒಂದು ಸಣ್ಣ ಮಿಸ್ಟೇಕ್ ಆಗಿ ಕ್ಲಚ್ ಪ್ಲೇಟ್ ಹೋಗೈತೆ, ಪೂರ ಕ್ಲಚ್ ಕೋರ. ಅದನ್ನು ಪೂರ ಹೆಂಗೆ ಚೇಂಜ್ ಮಾಡೋದು ಅಂತೇಳಿ ನಾವು ಈ ವಿಡಿಯೋದಾಗ ಕಂಪ್ಲೀಟಾಗಿ ತೋರಿಸೀವಿ. ನೀವು ಸಹಿತ ನೋಡಿರಿ, ನಮ್ಮ ಕಂಪ್ನಿದು ಬಿಟ್ಟು ಬಾಕಿ ಯಾವುದೇ ಕಂಪ್ನಿದು ಸಹಿತ ನಿಮ್ಮ ಹತ್ರ ಗಾಡಿ ಇತ್ತು, ಬೈ ಚಾನ್ಸ್ ಏನ್ರಿ ನೀವು ಮನ್ಯಾಗ ಮಾಡ್ಕೋಬೋದಪ್ಪ ಅಂತೇನ್ರಿ ನಿಮಗೆ ಗ್ಯಾರಂಟಿ ಇತ್ತು. ಬರೀ ಸ್ಪೇರ್ಸ್ ಬೇಕಾ, ನಾವು ಕೆಳಗೆ ಕೊಟ್ಟರೆ ನಂಬರಿಗೆ ನೀವು ಸಂಪರ್ಕ ಮಾಡಿ ಸ್ಪೇರ್ಸ್ನ ಅಷ್ಟೇ ತರಿಸ್ಕೊಂಡು ಬೇಕಿತ್ತು ಈ ವಿಡಿಯೋ ಕೊನೆ ತನಕ ನೋಡ್ರಿ. ಅಂದ್ರೆ ನಿಮಗೂ ಗೊತ್ತಾಗ್ತದೆ ನೀವು ಹೆಂಗೆ ಚೇಂಜ್ ಮಾಡ್ಕೋಬೋದಪ್ಪ ಕ್ಲಚ್ ಕೋರ್ಗಳನ್ನ ಅಂತೇಳಿ. ಆದರೂ ಸಹಿತ ನಿಮ್ಮ ಕೈಗೆ ಏನರ ಜಮಾಯಿಸಲಿಲ್ಲ, ಬಿಡೋ ಮಾವು ಇಷ್ಟೆಲ್ಲ ಭಾಳ ದೊಡ್ಡ ತ್ರಾಸ ಆಕೈತಿ, ಇಷ್ಟೆಲ್ಲ ನಮಗೆ ಆಗೋಂಗಿಲ್ಲ, ಇದನ್ನು ಮಾಡೋನೇನು ಹೊಲ್ದಾಗಿನ ತೆಗೆದ ಮಾಡ್ಕೊಂಡು ಕುಂದ್ರೋಣ ಅಂತ ಹೇಳಿದ್ರೆ ನಿಮ್ಗೆ ಅನ್ಸಾಗತ್ತಾರೆ. ಎಷ್ಟು ದೂರ ಇರಲಿ ಆನ್ ಚಾರ್ಜೇಬಲ್ ಬೇಸಿಸ್ದ ಬೇಕಪ್ಪ ಅಂದ್ರೆ ನಮ್ಮ ಟೆಕ್ನಿಕಲ್ ಟೀಮ್ದವ್ರಿಗೆ ಹೆಂಗೆ ಇಲ್ಲಿ ಬಂದು ಮಾಡತ್ತಾರ ಆ ರೀತಿಯಾಗಿ ಬಂದು ನಾವು ನಿಮಗೆ ಕಂಪ್ಲೀಟಾಗಿ ಅದು ಹೆಂಗೆ ಏನು ಸರ್ವಿಸ್ ಐತಿ, ಏನು ಪ್ರಾಬ್ಲಮ್ ಐತಿ ಡಯಾಗ್ನೋಸ್ ಮಾಡಿ ಅದನ್ನು ಬೇಕಾದ್ರೆ ನಾವು ನಿಮಗೆ ಮಾಡಿಕೊಡ್ತೀವಿ. ನಮ್ಮ ಕಂಪ್ನಿ ಗಾಡಿ ಇರಲಿ ಅಥವಾ ಯಾವುದೋ ಬೇರೆ ಕಂಪ್ನಿದಾರ ಗಾಡಿ ಇರಲಿ, ನಿಮಗೆ ನಮ್ಮ ಟೆಕ್ನಿಕಲ್ ಅಸಿಸ್ಟೆನ್ಸ್ ಏನಾದ್ರು ಬೇಕಾಗಿತ್ತಾರೆ ನಾವು ಕೆಳಗೆ ಕೊಟ್ಟರೆ ನಂಬರಿಗೆ ಸಂಪರ್ಕ ಮಾಡ್ಬೋದು. ಆನ್ ಚಾರ್ಜೇಬಲ್ ಬೇಸಿಸ್ ನಮ್ಮ ಟೀಮ್ದವ್ರು ಬರ್ತಾರೋ, ನಿಮ್ದು ಏನಿದೆ ಸಾಲ್ವ್ ಮಾಡಿ ಕೊಡ್ತಾರೆ ಪ್ರಾಬ್ಲಮ್ನ. ಈ ವಿಡಿಯೋನ ಕೊನೆ ತನಕ ನಮ್ಮ ಜೊತೆಗಿದ್ದು ಈ ಸರ್ವಿಸಿಂಗ್ ಬಗ್ಗೆ ನೋಡ್ಕೋರಿ. ಆಮೇಲೆ ಕೊನೆಗೆ ನಾವು ಕಸ್ಟಮರ್ದು ಸಹಿತ ಫೀಡ್ಬ್ಯಾಕ್ ತೊಗೊಳೋಣ ಅಂತ, ಅವ್ರದ್ದು ಹೆಂಗಾಗಿದೈತಿ, ಸರ್ವಿಸ್ ಏನಾಗೈತಿ, ಪ್ರಾಬ್ಲಮ್ ಹೆಂಗಾಗಿತ್ತು, ಮತ್ತು ಮಷೀನ್ ನಮ್ಮ ಕಡೆಯಿಂದ ಇಷ್ಟು ದೂರದಿಂದ ಹೆಂಗೆ ಬಂದು ತೊಗೊಂಡ್ರವ್ರ, ಬೆಳಗಾವಿದಿಂದ ಹಾವೇರಿಗೆ ತಂದು ಮತ್ತು ಇಲ್ಲಿ ಯಾವೆಲ್ಲ ಬೆಳೆದಾಗ ಉಪಯೋಗಿಸ್ತಾರೆ ಅವ್ರದ್ದು ಇಂಟರ್ವ್ಯೂ ತೊಗೊಳೋಣಂತ, ಅವ್ರದ್ದು ಅಭಿಪ್ರಾಯಗಳು ತಿಳ್ಕೊಳೋಣಂತ. ಏನರ ಮಷೀನ್ ಬಗ್ಗೆ ಫೀಡ್ಬ್ಯಾಕ್ ಸಜೆಷನ್ಸ್ ಇದ್ವರ ಅದನ್ನು ಸಹಿತ ತಿಳ್ಕೊಂಡು ಅದನ್ನು ಅಳವಡಿಸೋಕ್ಕೆ ಪ್ರಯತ್ನ ಮಾಡೋಣಂತ. ಇನ್ನೂ ತನಕ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ವಿಡಿಯೋದಾಗ ಟೆಕ್ನಿಕಲ್ ಟೀಮ್ದವ್ರು ಹೆಂಗೆ ಏನೇನು ಸರ್ವಿಸಿಂಗ್ ಮಾಡಾಕತ್ತಾರೋ, ಕ್ಲಚ್ ಕೋರ್ ಅಸೆಂಬ್ಲಿನ ಹೆಂಗೆ ಚೇಂಜ್ ಮಾಡತ್ತಾರ ಅಂತೇಳಿ ಈ ವಿಡಿಯೋದಾಗ ತಿಳ್ಕೊಳೋಣಂತ. ಸರ್ ಹೆಂಗೈತ್ರಿ ನಿಮ್ಮ ಗಾಡಿ ಸರ್ವಿಸಿಂಗ್ ಚಲೋ ಇರ್ಬೇಕಂದ್ರೆ ಈ ಆಯಿಲ್ ನಿಮ್ದು ಕಾಳಾಗಬಾರ್ದು ಜಾಸ್ತಿ. ಏನು ಮಾಡ್ಬೇಕು ನಾವು ಹೆಂಗೆ ಹೇಳ್ತೀವಿ 20 ತಾಸು ನಂತರ ಚೇಂಜ್ ಮಾಡೋದು ಹೇಳ್ತೀವಿ ನಾವು. ಆದ್ ನೀವು 20 ತಾಸಿಗೆ ಅಂದರೆ ಫಿಕ್ಸ್ ಮಾಡಬೇಡ್ರಿ. ಅದು ಮದೇ ಟೈಮ್ ನೀವು ಏನು ಮಾಡ್ಬೇಕು, ಚೆಕ್ ಮಾಡಬೇಕು ಆಯಿಲ್ ಕ್ವಾಲಿಟಿ ಹೆಂಗೈತದ ಅಂದರೆ ಮಷಿನ್ ನಿಮಗೆ ಲೈಫ್ ಚಲೋ ಬರ್ತೈತ್ರಿ. ಸೊ ಹಿಂಗೆ ನಿಮ್ದು ಈಗ ಸದ್ಯಕ್ಕೆ ಆಯಿಲ್ ಕಾಳಾಗೈತ್ರಿ ಜಾಸ್ತಿ. ಈ ಥರ ನಮ್ಮ ಮಷಿನ್ ಆಯಿಲ್ ಜಾಸ್ತಿ ಕಾಳಾತಂದ್ರೆ ಏನಾಗ್ತಾವೆ, ಕ್ಲಚ್ ಹೋಗ್ತಾವೆ ಸರ್.
ಬಟ್ ಮತ್ತೆ ನಾವು ಆಯಿಲ್ ಹಾಕಿ ಬರೀ 2 ತಾಸು ಹೊಡೆದಿದ್ವಿ. 2 ತಾಸು ಹೊಡಿತೀರಿ ನೀವು. ಏನಾಗ್ತಾವ ಒಳಗೇನು ಹೊಸ ಪಾರ್ಟ್ಸ್ ಇರ್ತಾವಲ್ಲ, ಕ್ಲಚ್ ಗೇರ್ ಇದೆಲ್ಲ, ಅದು ಹೊಸ ಪಾರ್ಟ್ಸ್ ಜೀಸ್ ಆಗ್ತಾವ. ಆ ಜೀಸ್ ಆದ ನಂತರ ಅದೆಲ್ಲ ಜೀಸ್ ಏನಾಗ್ತೈತ್ರಿ ಆಯಿಲ್ ಒಳಗೆ ಮಿಕ್ಸ್ ಆಗ್ತೈತ್ರಿ. ಆ ಸಂಬಂಧಿಗೆ ನೀವು ನಮ್ಮ ಕಡೆಯಿಂದ ನಾವು ಏನು ಹೇಳ್ತೀನಿಲ್ಲ ಮಾಹಿತಿ, ಆ ಸ್ವಲ್ಪ ಪ್ರಕಾರ ನೀವು ಕರೆಕ್ಟ್ ಹೋಗ್ಬೇಕು ಸರ್. ಆ ಪ್ರಮಾಣ ನೀವು ಮಾಡಿದ್ರೆ ಲೈಫ್ ಚಲೋ ಬರ್ತದೆ. ಈಗ 2 ತಾಸು ಹೊಡೆದಿನಂದ್ರಲ್ಲ, ಅದು ಫಸ್ಟ್ ಆಯಿಲ್ ಚೇಂಜ್ ಆಗೈತೆ, 2ನೇ ಸತಿ ಚೇಂಜ್ ಮಾಡ್ರಿ ಸರ್ ಇದೀಗ. ಇದು 2 ಆಯಿಲ್ ಹಾಕಿದ್ಮೇಲೆ ನಾವು ಹಾಕಿದ್ಮ್ಯಾಗ ನಾವು ಹಾಕಿ ಮತ್ತೆ 2 ತಾಸು ಅಷ್ಟೇ ಹೊಡೆದಿದ್ವಿ. ಅಂದ್ರೆ ಹೆಂಗೈತೆ ಸರ್, ಒಳಗಿದ್ದು ಕಸ ಅದೆಲ್ಲ ಏನಿರ್ತದಲ್ಲ, ಸವಿದಿದ ಪಾರ್ಟ್ಸ್ ಇರ್ತಾವ ಸಣ್ಣ ಸಣ್ಣ, ಅವು ಗೇರು ಅವೆಲ್ಲ ಹೊಸ ಬರ್ತಾವ ಒಳಗೆ. ಅದೇನೇನು ಕಸ ಇರ್ತದೆ ಎಲ್ಲ ಮಿಕ್ಸ್ ಆಗಿ ಆಯಿಲ್ ಹೊರ ಬರ್ತೈತೆ. ಅದಕ್ಕೆ ಫಸ್ಟ್ ಒಂದು 2-3 ಸತಿ ಐತಲ್ಲ ಲಘು ಚೇಂಜ್ ಮಾಡ್ತಿರ್ಬೇಕು ಒಟ್ಟು. ಅಂದ್ರೆ ಏನು ಮಾಡ್ರಿ ನೀವು ಇದ್ರಲ್ಲಿ ಚೆಕ್ ಮಾಡ್ಲಿದ್ರೆ ಕಾಟ ಐತೆ, ಕಾಟದ ತಗ ನಿಮಗೆ ಕ್ವಾಲಿಟಿ ಗೊತ್ತಾಗತ್ತೆ ಆಯಿಲ್ ಹೊಲ್ಸೈದು ಹೆಂಗೈತೆ ಅಂತೇಳಿ. ಈಗ ಒಂದು 2-3 ಸತಿ ಆಯ್ತಿಲ್ಲ, ಕಸ ಹೋಗ್ತಿಲ್ಲ, ನಿಮಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ನೆಕ್ಸ್ಟ್ ನಿಮಗೆ ಚಲೋ ಆರಾಮ್ 40 ತಾಸು ಮಾಡ್ರೆ ನಡೀತದ. ಮತ್ತೆ ಹೆಂಗೈತ್ರಿ ಸರ್, ಈ ಆಯಿಲ್ ಏನು ಬರ್ತೈತಿಲ್ಲ ಹೊರಗೆ, ಈ ನಂತರ ಏನು ಮಾಡ್ಬೋದು ನೀವು, ಆ ಗೇರ್ ಬಾಕ್ಸ್ದಾಗ ಒಂದು ಫ್ಲಶ್ ಬರ್ತೈತ್ರಿ, ಇಂಜಿನ್ ಫ್ಲಶ್. ಆ ಫ್ಲಶ್ ಹಾಕ್ಬೇಕು. ಫ್ಲಶ್ ಹಾಕಿದ್ರೆ ಏನಾಗ್ತೈತೆ, ಗೇರ್ ಮತ್ತು ನಿಮ್ಮ ಬೇರಿಂಗ್ ಅದೆಲ್ಲದಾಗನೇ ಏನು ಆಯಿಲ್ ಫುಲ್ ಕ್ಲೀನ್ ಆಗ್ತೈತ್ರಿ, ಸ್ವಚ್ಛ ಆಗ್ತೈತಿ. ಅದು ಇಂಜಿನ್ ಫ್ಲಶ್ ಅಥವಾ ಡೀಸೆಲ್ ಹಾಕ್ಬೋದು ನೀವು. ಆ ಡೀಸೆಲ್ ಹಾಕಿ ಇಲ್ಲಿಂದ ಹೊರಗೆ ತಗೋಬೇಕು. ಆ ಡೀಸೆಲ್ ಮ್ಯಾಗಿಂದ ಹಾಕಿ ಕೆಳಗಿಂದ ತೆಗೆದ್ರೆ ಪೂರ ಕ್ಲೀನಾಗಿ ಸ್ವಚ್ಛ ಹೊರ ಬರ್ತದೆ. ನಾವು ಹಾಕಿ ತೋರಿಸ್ತೀವಿ ನಿಮಗೆ. ಈಗ ಡೀಸೆಲ್ ಹಾಕಿ ತೋರಿಸ್ತೀವಿ ಅಥವಾ ಪೆಟ್ರೋಲ್ ಹಾಕಿ ತೋರಿಸ್ತೀವಿ. ಹೆಂಗೆ ಕಾಳ ಕಲರ್ ಬರ್ತೈತೆ ನೋಡ್ರಿ. ಆ ಕಾಲ ನಿಮ್ದು ಎಲ್ಲ ಇಂಜಿನ್ದ ಒಳಗೆ ಏನು ಪಾರ್ಟ್ಸ್ ಐತಲ್ಲ ಅದೆಲ್ಲ ಸ್ವಚ್ಛ ಆದ ನಂತರ ನೆಕ್ಸ್ಟ್ ಟೈಮ್ ನೀವು ಆಯಿಲ್ ಹಾಕ್ತಿರಲ್ಲ ಹಂಗೆ ಆಗಂಗಿಲ್ಲ. ಆಯಿಲ್ ಕ್ಲೋಸ್ ಮಾಡಿರಿ. ಅದು 300 ml ಆಗಿದೆ. 10 HP ಇಂಜಿನ್ಗೆ 300 ml ಆಯ್ತಂದ್ರೆ ಜಾಸ್ತಿ ಟೈಟ್ ಮಾಡಬೇಡ್ರಿ ಸರ್. ಅದು ಸ್ಟಾರ್ಟಿಂಗ್ ನೀವು ಮಾಡ್ತೀವಲ್ಲ ಸ್ವಲ್ಪ ಟೈಟ್ ಆಗ್ಬೇಕು, ಅಂದ್ರೆ ಟಚ್ ಆಗ್ಬೇಕು. ಜಾಸ್ತಿ ಟೈಟ್ ಬಂದ್ರೆ ಅದ್ರಾಗ ಒಂದು ರಬ್ಬರ್ ಸೀಲಿಂಗ್ ಇರ್ತೈತ್ರಿ. ಆ ರಬ್ಬರ್ ಸೀಲಿಂಗ್ ಹೋತಂದ್ರೆ ಮತ್ತೆ ಅಲ್ಲಿಂದ ಆಯಿಲ್ ಲೀಕೇಜ್ ಚಾಲು ಆಗ್ತೈತಿ. ಈ ನೋಡಿ ಕನೆಕ್ಷನ್ ಏನಿರ್ತೈತ್ರಿ, ಒಂದು ಇಂಜಿನ್ ಕೇಬಲ್. ಇಂಜಿನ್ ಕೇಬಲ್ ಬಿಟ್ಟು ಏನಿರ್ತೈತ್ರಿ ನೆಕ್ಸ್ಟ್ ನಿಮ್ದಿಲ್ಲ 4 ಬೋಲ್ಟ್. ಈ 4 ಬೋಲ್ಟ್ ಬಿಟ್ಟು ಕೆಳಗೆ ನಾವು ಮಡ್ಗಾಡ್ದ 4 ಬೋಲ್ಟ್ ಓಪನ್ ಮಾಡಿರಲ್ಲ, ಆ 4 ಬೋಲ್ಟ್ ಟೋಟಲ್ ಇಷ್ಟು ಓಪನ್ ಮಾಡಿದ್ರೆ ಸಾಕು. ಮತ್ತೆ ಎಕ್ಸಲರೇಷನ್ ಕೇಬಲ್ ಒಂದು ಓಪನ್ ಮಾಡಬೇಕು. ಓಪನ್ ಮಾಡ್ರಿ ಇಂಜಿನ್. ಈ ಕಡೆ ಬರ್ರಿ ಸರ್. ಏನೈತ್ರಿ, ಈ ನಿಮ್ಮ ಕ್ಲಚ್ ಪ್ಲೇಟ್ ಫುಲ್ ಡ್ಯಾಮೇಜ್ ಆಗಿತ್ತು ನೋಡ್ರಿ. ಎಕ್ಸ್ಟ್ರಾ ಲೋಡ್ ಹಾಕಿ ಡ್ಯಾಮೇಜ್ ಆಗಿತ್ತು ರೀ ಇದು. ನಮ್ಮ ಎಲ್ಲ ಕಸ್ಟಮರ್ಸ್ ನೋಡ್ಬೇಕಿಲ್ಲೇ. ಈ ಕ್ಲಚ್ ಪ್ಲೇಟ್ ಜಾಸ್ತಿ ನೀವು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಕೇಬಲ್, ಈ ಕ್ಲಚ್ ಪ್ಲೇಟ್ ಫುಲ್ ಹೋಗ್ತೈತ್ರಿ. ಮತ್ತು ಈ ಕ್ಲಚ್ ಪ್ಲೇಟ್ ಹೋತಂದ್ರೆ ನೀವು 10 ಸಲ ಹೊಸ ಆಯಿಲ್ ಹಾಕ್ರಿ, ನಿಮ್ಮ ಆಯಿಲ್ ಕಾಲ ಬಂತೈತ್ರಿ ಹೊರಗೆ. ಸೊ ಈ ಸ್ವಲ್ಪ ಕ್ಲಚ್ ಪ್ಲೇಟ್ ಕರೆಕ್ಟ್ದಾಗಿರ್ಬೇಕು, ಎಕ್ಸ್ಟ್ರಾ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು. ಈ ಮತ್ತೆ ಸ್ಲೋ ಬಂತಂದ್ರೆ ಹೊಡೆ ಮುಂದೆ ನಾವು ಈಗ ಯಾಕೆ ಆಗಿತ್ರಿ ಅದು ಸ್ಲೋ, ಸೆಕೆಂಡ್ ಟ್ರಿಪ್ ನಾವು ಆಯಿಲ್ ಹಾಕಿದ್ರೆ ಲೇಟ್ ಆಗಿತ್ತಲ್ಲ, ಆ ಸಂಬಂಧಿಗೆ ಆಗಿತ್ತದು. ಇಲ್ಲ ಅಂದ್ರೆ ಆಗಂಗಿಲ್ಲ. ಯಾವಾಗ ಆಗಂಗಿಲ್ಲ. ಈ ನೋಡ್ರಿ ಈ ಥರ ಫುಲ್ ಕಟ್ ಆಗೈತ್ರಿ ಇದು ಕ್ಲಚ್ ಪ್ಲೇಟ್. ಹಿಂಗೆ ಆಗಬಾರ್ದು. ಜಾಸ್ತಿ ಅಡ್ಜಸ್ಟ್ಮೆಂಟ್ ಮಾಡ್ರಿ. ಫಸ್ಟ್ ಟೈಮ್ ಅಡ್ಜಸ್ಟ್ಮೆಂಟ್ ನಡೀತಾವೆ ಸರ್. ಫಸ್ಟ್ ಟೈಮ್ ಹೇಗಾಗ್ತೈತಿ, ಸ್ವಲ್ಪ ಪ್ರೆಷರ್ ಬರ್ತೈತಿ ಇಲ್ಲಿ. ನೀವು ಸೆಕೆಂಡ್ ಟೈಮ್ ಅಡ್ಜಸ್ಟ್ ಮಾಡ್ತೀವಲ್ಲ, ಇದೆಲ್ಲ ಪ್ಲೇಟ್ದಾಗ ಭಾಳ ಪ್ರೆಷರ್ ಬರ್ತೈತಿ ರೀ. ಮತ್ತು ಎಕ್ಸ್ಟ್ರಾ ಗರಮ್ ಆಗ್ತೈತಿ ರೀ. ಅದು ಹೀಟ್ ಆಗೇ ಏನಾಗ್ತೈತಿ ರೀ, ಹಿಂಗೆ ಕಟ್ ಆಗ್ತೈತಿ ರೀ. ಈ ಥರ ಕಟ್ ಆತಂದ್ರೆ ನಾವು ಪ್ಲೇಟ್ ಅಷ್ಟು ಚೇಂಜ್ ಮಾಡ್ಬೋದು. ಒಂದ್ಸರಿ ಬೇರಿಂಗ್ ಹೋತಂದ್ರೆ ಚೇಂಜ್ ಮಾಡಕ್ಕೆ ಬರಂಗಿಲ್ಲ, ಪೂರ್ತಿ ಅಸೆಂಬ್ಲಿ ಚೇಂಜ್ ಮಾಡಬೇಕು. ಆ ಪರಿಸ್ಥಿತಿ ಬರಬಾರ್ದು. ಸೊ ಒಂದ್ಸಲ ಅಡ್ಜಸ್ಟ್ಮೆಂಟ್ ಅಂತಂದರೆ ಕಂಪ್ನಿ ಮಂದಿ ಯಾವ ಮಷಿನ್ ಯಾವ ಕಸ್ಟಮರ್ ನಮ್ದು ಬೇರೆ ಕಸ್ಟಮರ್ನು ಎಲ್ಲಿಂದ ಪರ್ಚೇಸ್ ಮಾಡ್ತೀವಲ್ಲ ಮಷಿನ್, ನೀವು ಅದು ಕಂಪ್ನಿ ಸರ್ವಿಸ್ ಪರ್ಸನ್ಗೆ ನೀವು ಪೈಲ ಕಾಲ್ ಮಾಡ್ಬೇಕು. ಹಿಂಗೆ ಏನಾತಂದ್ರೆ ಡೈರೆಕ್ಟ್ ನಿಮ್ಮ ಕಡೆಯಿಂದ ನೀವು ಅಡ್ಜಸ್ಟ್ಮೆಂಟ್ ಮಾಡೋಕೆ ಹೋಗಬೇಡ್ರಿ. ನಮ್ದು ಎಲ್ಲ ವ್ಯೂವರ್ಸ್ಗೆ ನಾವು ಹೇಳಕತ್ತೀನಿ ಈಗ. ಕಸ್ಟಮರ್ಗಳು ಇದು ಒಂದ್ಸಲ ನೀವು ಓಪನ್ ಮಾಡಿ ಹೊಸ ಹಾಕ್ತಿರಲ್ಲ, ಆ ಹೊಸ ಹಾಕೋ ಮೇಲೆ ನೀವು ಪೈಲ ನೀವು ಇದು ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಹಿಂಗೆ ಪೂರ ಚಕಾಚಕ್ ಆಗ್ಬೇಕು. ಏನು ಮೆಟಲ್ ಡಿಬ್ರೀಸ್ ಪಾರ್ಟಿಕಲ್ಸ್ ಏನಾಯ್ತಂದ್ರೆ ಪೂರ್ತಿ ಹೊರಗೆ ಬರ್ಬೇಕು. ಮತ್ತು ಕೆಳಗೆ ಏನು ನಟ್ ಇರ್ತಾವಲ್ಲ ಅದು ಬಿಜ್ಬೇಕು ನೀವು. ಯಾಕೆಂದರೆ ಇಲ್ಲಿಂದ ಏನು ಡ್ಯಾಮೇಜ್ ಆಯಿಲ್ ಇರ್ತಾವಲ್ಲ ಅದು ಎಲ್ಲ ಹೊರಗೆ ಬರ್ಬೇಕು ಅಲ್ಲಿಂದ. ಈ ಹೊಸ ಐತ್ರಿ ಕ್ಲಚ್ ಅಸೆಂಬ್ಲಿ. ಈ ಕೋರ್ ಬಿ ಟೈಪ್ ಕ್ಲಚ್ ಐತ್ರಿ. ಇದು ರೊಟೇಟಿಂಗ್ ಇರ್ತಾವೆ. ನಿಮ್ದೆಲ್ಲ 9 HP ಗಾಡಿಗೆ ಈ ಥರ ಬರ್ತೈತ್ರಿ, 10 HP ಗಾಡಿಗೆ ಈ ಥರ ಬರ್ತೈತಿ. ಹಿಂಗೆ ಫುಲ್ ಟಚ್ ಆಗ್ತೈತಿ. ಇದು ಟಚ್ ಆಗ ನಂತರ ಏನಾಗ್ತಾವೆ, ಇದು ಮೇಲೆ ಬರ್ಬೇಕಿದೆ. ಈ ಪಾರ್ಟ್ ಮೇಲೆ ಬರ್ತೈತ್ರಿ. ಮತ್ತು ಅದು ಕ್ಲಚ್ ಫುಲ್ ಲಿವರ್ ಸ್ಟ್ರೇಟ್ ಆಗ್ತೈತಿ. ಈ ಥರ ಕಂಡೀಷನ್ ಬಂತಂದರೆ ಪ್ರಾಪರ್ ಕ್ಲಚ್ ಅಸೆಂಬ್ಲಿ ಫಿಟ್ ಆಗಿತ್ತು. ಆಮೇಲೆ ನಾವು ನಟ್ ಹಾಕ್ಬೇಕು ಮತ್ತು ಅಸೆಂಬ್ಲಿ ಮಾಡಬೇಕಿದೆ. ಈಗ ನಮ್ದು ಕ್ಲಚ್ ಅಸೆಂಬ್ಲಿ ಪೂರ್ತಿ ಫಿಕ್ಸ್ ಆಗೈತೆ ರೀ. ಆಮೇಲೆ ಏನು ಮಾಡ್ಬೇಕು, ಈ ಥರ ಏನು ಕ್ಲಚ್ ಕವರ್ ಬರ್ತಾವಲ್ಲ, ಈ ಕ್ಲಚ್ ಕವರ್ ಅದ್ರಾಗ ಹಾಕ್ಬೇಕು. ಫುಲ್ ದಾಡ್ಗಳು ಅಲೈನ್ಮೆಂಟ್ ಆಗಬೇಕು ಪ್ರಾಪರ್. ಆ ನಂತರ ಇದು ಪ್ರಾಪರ್ ಅದು ಅಲೈನ್ಮೆಂಟ್ದಾಗ ಫಿಟ್ ಮಾಡ್ಬೇಕು. ಹಿಂಗೆ ಈ ಫಿಟ್ ಆದ ನಂತರ ಈ ದಾಡ್ ಏನಿರ್ತಾವಲ್ಲ ಖಾಚಾ, ಈ ಖಾಚಾ ಮತ್ತು ನಿಮ್ಮ ಇಂಜಿನ್ದಾಗ ಒಂದು ಖಾಚಾ ಇರ್ತಾವೆ ಇಲ್ಲಿ.
ಈ ಖಾಚಾ ಮತ್ತು ಇದು ಇಂಜಿನ್ದ ಖಾಚಾ ಇದೆರಡು ಖಾಚಾ ಮ್ಯಾಚ್ ಆಗಬೇಕು. ಈ ಮ್ಯಾಚ್ ಆದ ನಂತರ ಆ ಮ್ಯಾಚಿಂಗ್ಗೆ ಪ್ರಾಪರ್ ನೀವು ಇಂಜಿನ್ ಕಪಲ್ ಮಾಡಬೇಕು. ಕಪಲ್ ಮಾಡೋಕ್ಕಿಂತ ಮುಂದೆ ಇಲ್ಲೇ ನೀವು ಅನಬಾಂಡ್ ಹಾಕಬೇಕು, ಇಲ್ಲೇ ಗ್ಯಾಸ್ಕೆಟ್ ಸೊಲ್ಯೂಷನ್. ಯಾಕೆಂದರೆ ಆಯಿಲ್ ಲೀಕ್ ಆಗಬಾರ್ದು. ಅದು ಗ್ಯಾಸ್ಕೆಟ್ ಹಾಕಿ ಇದು ಕಪಲ್ ಮಾಡಬೇಕು. ನೀವು ನೋಡ್ಬೋದು ಎಲ್ಲ ರೀತಿಯಾದಂತಹ ಸರ್ವಿಸಿಂಗ್ ನಾವು ಏನಾಗಿದೆ ಇದು ನಮ್ಮ ಕಂಪ್ನಿಯವ್ರು ಮಾಡಿದ್ರಿ ಈಗ ಇಷ್ಟೋ ತನಕ. ಸೊ ಸರ್ವಿಸಿಂಗ್ ಆದ ತಕ್ಷಣ ಏನೋ ಒಂದು ಪಾರ್ಟ್ ಹೋಗಿದ್ವಿ, ತೆಗೆದ್ವಿ, ಹಾಕಿದ್ವಿ, ಪಟ್ಟದಿಸಿ ಹೊಡಿದ್ವಿ ಅಂತಲ್ಲ, ರೈತರಿಗೆ ಸಮಾಧಾನ ಆಗಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಅದಕ್ಕಾಗಿ ನೋಡ್ಬೋದು ನಮ್ಮ ಕಂಪ್ನಿಯವ್ರು ಏನದಾರ ಅವರು ಫಸ್ಟ್ ಒಂದು ಟ್ರಯಲ್ ಡೆಮೋ ನೋಡತ್ತಾರ. ಈ ನಮ್ಮ ಕಂಪ್ನಿಯವ್ರು ಹೊಡೋದು ನಮಗೆ ಸ್ಯಾಟಿಸ್ಫೈ ಆದ ನಂತರ ಮತ್ತೆ ಕಸ್ಟಮರ್ಗಾಗೂ ಒಂದ್ಸತಿ ನಾವು ಡ್ರೈವಿಗೆ ಕೊಡ್ತೀವಿ. ಅದಾದ್ಮೇಲೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಹಾಕಿರೋ ಪಾರ್ಟ್ ಏನೈತಿ ಅದು ಹೆಂಗೆ ಕೆಲಸ ಮಾಡೋದ ಏನದ ಪ್ರತಿಯೊಂದು ಸೇರಿ ನಾವು ಟ್ರಯಲ್ ಮಾಡ್ತೀವಿ, ಕಸ್ಟಮರ್ ಕಡೆನೂ ಟ್ರಯಲ್ ತೊಗೊತೀವಿ. ಈಗ ನೋಡ್ಬೋದು ನಮ್ಮ ಟೆಕ್ನಿಷಿಯನ್ಗಳು ಏನಾದ್ರೆ ಎಲ್ಲದೂ ಟ್ರಯಲ್ ಮಾಡಿ ಎಲ್ಲ ಚೆಕ್ ಮಾಡಿದ್ರೆ ನಮಗೆ ಓಕೆ ಆದ ನಂತರ ಈಗ ಏನೈತಿ ಕಸ್ಟಮರ್ಗೂ ಸಹಿತ ಹೆಂಗೆ ಓಡಿಸೋದು ಏನೈತಿ. ಈಗ ಹೊಸದ ಪಾರ್ಟ್ಸ್ ಹಾಕಿದ ನಂತರ ಸ್ವಲ್ಪ ಕೇರ್ ತೊಗೋಬೇಕು. ಅದು ಏನೇನು ಕೇರ್ ಪ್ರಿಕಾಷನ್ಸ್ ಹೆಂಗೆ ತೊಗೊಂಡು ಓಡಿಸ್ಬೇಕು ಗಾಡಿನ, ಆ ಪ್ರತಿಯೊಂದೂ ಸಹಿತ ತಿಳಿಸ್ಕೊಡ್ಲಿಕ್ಕತ್ತಾರ. ಅದೆಲ್ಲ ಅವ್ರಿಗೆ ಮಾಹಿತಿ ಕೊಟ್ಟ ನಂತರ ಕಸ್ಟಮರ್ನೂ ಸಹಿತ ಈಗ ಟ್ರಯಲ್ ತೊಗೊತಾರೆ. ಅವರು ಹೊಡೆದು ಈಗ ಅವರು ಸಹಿತ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿಯಾಗಿ ನಾವು ಅವರಿಗೆ ಮಷಿನ್ ಕಂಡೀಷನ್ ಮಾಡಿಕೊಟ್ಟಿದ್ದದ. ಇದು ನೋಡ್ಬೋದು ನೀವು ಯಾವ ರೀತಿಯಾದಂಥ ಮಣ್ಣು ಕಂಡೀಷನ್ ಇತ್ತು. ಇನ್ನೂ ಭೂಮಿ ಯಾವಾಗ ಹದ ಇಲ್ಲ ಏನಿಲ್ಲ, ಆದರೂ ಸಹಿತ ಮಣ್ಣು ಪುಡಿ ಮಾಡಿ ಕೊಡ್ಲಿಕ್ಕದ. ಕಸ್ಟಮರ್ನ ಸಹಿತ ಈಗ ಅದನ್ನು ಟ್ರಯಲ್ ತೊಗೊಂಡ್ರು, ಅವರು ಸಹಿತ ಟ್ರೈ ಮಾಡ್ಲಿಕ್ಕತ್ತಾರೆ. ಸರ್ವಿಸ್ ಆದ ನಂತರ ಹೆಂಗೈತೆ ಅಂತ ಅವ್ರ ಕಡೆನೂ ಕೇಳೋಣಂತ. ಆದ್ರೆ ನೀವು ನೋಡ್ಬೋದು ಕಂಡೀಷನ್ ಮಣ್ಣಿನ ಹೆಂಗಿತ್ತು ಮತ್ತು ಯಾವ ರೀತಿಯಾಗಿ ಪುಡಿ ಆದದ. ಆ ಸೈಡು ನೋಡ್ಬೋದು ಮಣ್ಣಿನ ಕಂಡೀಷನ್ ಹೆಂಗದ ಆ ಕಡೆ ಸಾಲದಾಗ, ಮತ್ತು ಈ ಕಡೆ ಹೊಡೆದ ನಂತರ ಹೆಂಗಾಗದ ಇದನ್ನು ಸಹಿತ ನೀವು ಚೆಕ್ ಮಾಡ್ಕೋಬೋದು ಈ ಸೈಡಿಗೂ ಸಹಿತ. ಈಗ ನೋಡ್ಬೋದು ನೀವು ಬೋದ್ ಇರ್ತದೆ, ಕಬ್ಬಿನ ಹೊಲ ಏನಿದೆ ಕಬ್ಬಿನಾಗ ಸಹಿತ ಸಾಲು ಬಿಡೋದು ಇರ್ತದೆ, ಬೋದ್ ಇರಿಸೋದು ಇರ್ತದೆ. ರಿವರ್ಸ್ದಾಗ ರೋಟ್ರಿ ಹಲ್ಲಿಂದನೇ ಹೆಂಗೆ ಬೋದ್ ಇರಿಸೋದು ಅಂತಲೂ ಸಹಿತ ನೀವು ನೋಡ್ಬೋದು. ಇಲ್ಲಿ ಯಾವ ರೀತಿಯಾಗಿ ಬೋದ್ ಆಗ್ಲಿಕ್ಕತ್ತದ, ಮಣ್ಣು ಇರಿಸ್ಕೊಡ್ಲಿಕ್ಕತ್ತದ ಕಬ್ಬಿಗೆ. ರಿವರ್ಸಾಗೂ ಸಹಿತ ಪವರ್ ಟಿಲ್ಲರ್ಗಳಿಗೆ ಹೆಂಗೆ ನೀವು ಬೋದ್ ಇರಿಸ್ತೀರಿ ಅದೇ ರೀತಿ ಸೇಮ್ ಕಂಡೀಷನ್ದಾಗ ಇಲ್ಲೂ ನಿಮಗೆ ಬೋದ್ ಆಗಿ ಕೊಡ್ಲಿಕ್ಕತ್ತದ ಇದು. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಮ್ಮ ಟೀಮ್ದವರು ಸಹಿತ ಬಂದು ಈಗ ಆಲ್ರೆಡಿ ಇಲ್ಲಿ ಡೆಮೋನು ನೋಡಿದ್ರು, ಮತ್ತು ಸರ್ಗೂ ಸಹಿತ ಕೊಟ್ಟು ಅವರು ಸಹಿತ ಈಗ ಮಷಿನ್ ಹೊಡೆದು ನೋಡಿದ್ರು. ಸೊ ಮೇನ್ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಐತಿ. ನಾವೇನು ದೊಡ್ಡವೆಲ್ಲ ಹೇಳ್ತೀವಿ, ಕಂಪ್ನಿಯವ್ರ ಮಾತು ಕೇಳೋದು ಏನೈತಿ, ಮೇನ್ ರೈತರ ಅಭಿಪ್ರಾಯ ಏನೈತಿ ಅದು ಮುಖ್ಯ ಐತಿ. ಭಾಳಷ್ಟು ಮಂದಿನೂ ಸಹಿತ ನನಗೇನು ಕೇಳ್ತಾರೆ, ರೈತರ ಕೈಗೆ ಫೋನ್ ಕೊಡ್ರಿ ಅಂತ ಕೇಳ್ತಾರೆ. ಫೋನ್ ಇದಕ್ಕೆ ಸರ್, ಅದಕ್ಕಾಗಿ ನಿಮ್ಮ ಕೈಗೆ ಡೈರೆಕ್ಟ್ ರೈತರ ಎದುರಿಗೆ ಬಂದೀವಿ, ನೇರವಾಗಿ ಅವರ ಮಾತಾಡ್ತಾರೆ. ಏನೈತೆ ಅವ್ರದ್ದು ಫೀಡ್ಬ್ಯಾಕ್ ತಿಳ್ಕೊಳ್ಳೋಣಂತ. ಮಷಿನ್ ಹೆಂಗೈತಿ, ಹೆಂಗೆ ಕೆಲಸ ಆಗೈತಿ, ಸರ್ವಿಸಿಂಗ್ ಹೆಂಗೈತಿ. ನಮ್ದು ಮೇನ್ ಆ ಬೆಳಗಾವದಿಂದ ಇಲ್ಲಿ ಹಾವೇರಿ ತನಕ ಬಂದವ್ರಿಗೆ ಸರ್ವಿಸ್
ಸರ್ವಿಸ್ ಕೊಟ್ಟಿದ್ದೈತಿ ಅವ್ರಿಗೆ ಹೆಂಗೆ ಅನಿಸಿತ್ತು ಅದು ಪ್ರತಿಯೊಂದು ಸಹಿತ ಅವ್ರ ಬ್ಯಾಗನ್ನ ಡೈರೆಕ್ಟಾಗಿ ಕೇಳ್ರಿ ಬರ್ರಿ ಹೋಗಿ ಅವರ ಇಂಟರ್ವ್ಯೂ ಮಾಡೋಣಂತ ಅವ್ರಿಗೆ ಹೆಂಗೈತಿ ಮಷಿನ್ ಬಗ್ಗೆ ಪ್ರತಿಯೊಂದು ಫೀಡ್ಬ್ಯಾಕ್ನು ತಿಳ್ಕೊಳೋಣ ಅಂತ. ನಮಸ್ಕಾರ ಸರ್, ಮೊದಲೇದಾಗಿ ತಮ್ಮ ಪರಿಚಯ. ನನ್ನ ಹೆಸರು ವಿಜೇಂದ್ರ ಅಂತ ಹೇಳಿ. ಹಾಂ ಹಾವೇರಿ ಜಿಲ್ಲಾ ಚಿಕ್ಕೇರೂರು. ಚಿಕ್ಕೇರೂರು. ಸೊ ಈಗ ಚಿಕ್ಕೇರೂರಿಂದ ಈ ಕಂಪ್ನಿದ ನೀವು ಕಿಸಾನ್ ಕನೆಕ್ಟ್ ಬಗ್ಗೆ ನಿಮಗೆ ಹೆಂಗೆ ಗೊತ್ತಾ ಸರ್, ಬೆಳಗಾವ್ದಾಗಿರೋ ಕಂಪ್ನಿ ಬಗ್ಗೆ? ನಮ್ಗೆ ಯೂಟ್ಯೂಬ್ನಾಗ ಗೊತ್ತಾದ, ನಾವು ಸರ್ಚ್ ಮಾಡ್ಲಿಕ್ಕಿದ್ವಿ ಒಂದು ಸಣ್ಣದ ಮಿಷಿನ್ ಬೇಕು ಅಂತ ಹೇಳಿ. ಹಾಂ ಮಿನಿ ಟ್ರ್ಯಾಕ್ಟರ್ನು ನೋಡಕತ್ತಿದ್ವಿ ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ. ನೋಡಿದ್ವಿ ಮಿನಿ ಟ್ರ್ಯಾಕ್ಟ್ರಿಗೂ ಇದಕ್ಕೂ ಸ್ವಲ್ಪ ರೇಟ್ ನಮ್ಗೆ ಆಲ್ಮೋಸ್ಟ್ ಆಲ್ 5 times ಕಡಿಮೆ ಆಯ್ತು. ಒಂದು ಇಂಜಿನಿಗೆ ಒಂದು 5.5 ಲಕ್ಷ ರೂಪಾಯಿ ಇತ್ತು ಮಿನಿ ಟ್ರ್ಯಾಕ್ಟ್ರಿಗೆ. ಮತ್ತು ಇದು 5 ಪಟ್ಟು ಕಡಿಮೆ ಆಯ್ತು ಅದಕ್ಕಿಂತ ರೇಟ್. ಮತ್ತು ನಾವು ಫಸ್ಟ್ ಟೈಮ್ ಇದು ಖರೀದಿ, ನಮ್ಗೆ ಇದು ಯಾವುದು ಫಸ್ಟ್ ಹಿಂದೆ ಅನುಭವ ಆಗಲಿ ಇಂಥವೆಲ್ಲ ಇದು ಮಾಡಿದ್ದಿಲ್ಲ. ಮತ್ತು ಕಬ್ಬಿನಾಗ ಹೊಡಿಲಿಕ್ಕೆ ಬೇಕಿತ್ತು ನಮಗೆ, ಮೇನ್ ಕಬ್ಬು ಒಳಗೆ ಇಂಟರ್ ಕಲ್ಟಿವೇಶನ್ಗೆ ಬೇಕಿತ್ತು. ಕರೆಕ್ಟ್. ಮತ್ತು ಸರ್ಚ್ ಮಾಡೋ ಮುಂದೆ ಯೂಟ್ಯೂಬ್ನಾಗ ನಿಮ್ದು ಪಾಪಪ್ ಆತು, ಹಿಂಗೆ ನೋಡಿದ್ವಿ. ಒಂದು 2-3 ವಿಡಿಯೋ ನೋಡಿದ್ಮೇಲೆ ಒಂದ್ಸಲ ಹೋಗಿ ಭೇಟಿ ಮಾಡಿ ಬರ್ಬೇಕು ಅಂದ ಬಂದು. ಸೊ ಸರ್, ಮತ್ತು ಈಗ ಪವರ್ ವಿಡರ್ ತೊಗೋಬೇಕಾರೆ ಮತ್ತೆಲ್ಲ ಯಾವೆಲ್ಲ ಕಂಪ್ನಿಗಳದ್ದು ನೀವು ನೋಡಿದ್ರಿ, ಮತ್ತು ಇದೇ ಯಾಕೆ ನಿಮಗೆ ಪಸಂದ್ ಬಂತು? ಈ ಮಷಿನ್ದ ಏನು ವಿಶೇಷತೆ ಅನ್ಸುತ್ತೆ ನಿಮಗೆ? ನಾವು ಬೇರೆ ಕಂಪ್ನಿದು ನೋಡಿದ್ವಿ, ಹೆಸರು ಹೇಳ್ಬೋದು ಸರ್. ಕಿಸಾನ್ ಕ್ರಾಫ್ಟ್ ಕಂಪ್ನಿದು ನೋಡಿದ್ವಿ. ಕಿಸಾನ್ ಕ್ರಾಫ್ಟಿಂದ ನಾವು ಈಗ ಒಂದು 3 to 4 years ಬ್ಯಾಕ್ ಒಂದು ಬ್ರಷ್ ಕಟರ್ ತೊಗೊಂಡಿದ್ವಿ. ನಮ್ಗೆ ಅಷ್ಟು ಚಲೋ ಎಕ್ಸ್ಪೀರಿಯನ್ಸ್ ಆಗಿದ್ದಿಲ್ಲ ಅದ್ರದ್ದು. ಓಕೆ. ಆಮೇಲೆ ಹಿಂಗಾಗಿ ಕಿಸಾನ್ ಕ್ರಾಫ್ಟದ್ದು ಇತ್ತು, ಆದರೂ ನಾವು ಇದು ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದ್ರೆ ಹಳೇದು ಚಲೋ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ಬೇರೆ ಇದನ್ನ ಎಕ್ಸ್ಪ್ಲೋರ್ ಮಾಡಾಕತ್ತಿದ್ವಿ ಯಾವ್ದಂತೇಳಿ. ಅವಾಗ ಇದನ್ನ ಗೊತ್ತಾತಿಂತ ಅದೊಂದು ಐತಿ ಅಂತೇಳಿ. ಆ್ಯಕ್ಚುಲಿ ಈ ಮಿಷಿನಿಗೆ ಬಂದಿದ್ದಿಲ್ಲ ನಾನು ಫಸ್ಟಿಗೆ ನಿಮ್ಮ ಹತ್ರ. ಇದಕ್ಕಿಂತ ಒಂದು ಸಣ್ಣ ಮಿಷಿನ್ ಇತ್ತು, ಅದು 7 HP 7.5 HP ಅದಿತ್ತು. ಆ ಮಿಷಿನ್ ಅಂತ ಹೇಳಿ ಬಂದಿದ್ವಿ. ಅವಾಗ ನೋಡಿ ಒಂದ್ಸಲ ಹಂಗ ಮಾತಾಡ್ಕೊಂಡು ಎಲ್ಲ ಡೀಟೇಲ್ಸ್ ತೊಗೊಂಡು ಹೋಗಿದ್ವಿ. ನೆಕ್ಸ್ಟ್ ನೀವು ಧಾರವಾಡಕ್ಕೆ ಬಂದಿದ್ರಿ ಕೃಷಿ ಮೇಳಕ್ಕೆ. ಧಾರವಾಡದಾಗ ಈ ಮಿಷಿನ್ ಇಟ್ಟಿದ್ರಿ, ಹೊಸಾದ್ ಬಂದತಿ ಈಗ ಅಂತ ಹೇಳಿ. ಮತ್ತು ಹಿಂಗೆ ನೋಡಿ ಮನ್ಯಾಗ ನಾವು ಒಂದು 2-3 ಕಡೆ ವಿಚಾರ ಮಾಡಿ ಎಲ್ಲ ತೀರ್ಮಾನ ತೊಗೊಂಡು ಒಂದು ನಿರ್ಧಾರಕ್ಕೆ ಬಂದು ಈ ಮಿಷಿನ್ ಬಂದು. ಮತ್ತು ಯಾವೆಲ್ಲ ಬೆಳೆ ಐತೆ ಸರ್? ಕಬ್ಬು ಬಿಟ್ಟು ಮತ್ತೇನಾರ ಹಾಕ್ತಿರೋ ಅಥವಾ ಬರೀ ಕಬ್ಬು ಆಯ್ತು? ಕಬ್ಬು ಭತ್ತ ಮಾಡ್ತೀವಿ. ಭತ್ತದೊಳಗೆ ಇನ್ನೂ ನಾವು ಇದನ್ನ ನೀರು ಅರಳೊಳಗೆ ಇಳಿಸಿ ಅರಳೆಲ್ಲ ಹೊಡೆದಿಲ್ಲ. ಇನ್ನು ತೆಂಗಿನ ಗಿಡ ಐತೆ ನಮ್ದು. ತೆಂಗಿನ ಗಿಡದ ಸುತ್ತಲೂ ರೂಟ್ರಿಗೆ ಇದು ಮಾಡ್ಲಿಕ್ಕೆ, ಆಮೇಲೆ ಕಬ್ಬು ಒಳಗೆ ಇಂಟರ್ಕಲ್ಟಿವೇಶನ್ಗೆ ಉಪಯೋಗಿಸ್ತೀವಿ. ಓಕೆ. ಈಗ ಸದ್ಯಕ್ಕೆ ಈ ಮಷಿನ್ದಾಗ ಏನೇನು ವಾಪರ್ ತೊಗೊಂಡ್ರಿ ಸರ್? ಏನಾರ ಗಳಿ ಯೂಸ್ ಮಾಡಿರೋ ಅಥವಾ ಬರೀ ರೋಟ್ರಿ ಅಷ್ಟೇ ಯೂಸ್ ಮಾಡಿರೋ? ನಾವು ರೂಟ್ರ್ ಯೂಸ್ ಮಾಡಿವಿ. ಮರ್ತಿ ರಿಜರ್ ತೊಗೊಂಬರ ಮರ್ತಿ ರಿಜರ್ ತೊಗೊಂಬರ್ತಾನೆ ತೋರಿಸ್ತಾನೆ ಈಗ. ರೂಟ್ರ್ ಅದಕ್ಕೊಂದು ರಿಜರ್ ಹಿಂದೆ ಇದೊಂದು ರಂಟಿ ಒಂದು ಯೂಸ್ ಮಾಡಿವಿ, ಸಿಂಗಲ್ ಇದ್ರ ರಂಟಿ. ರಿಜರ್ ಮರ್ತಿ ರಿಜರ್ ತೊಗೊಂಬ. ಮತ್ತು ಬೋದ್ ಏರ್ಸೋದು ಅದು ಏನಾರ ಮಾಡಿರಿ ಸರ್ ಈ ಮಷೀನಿಂದ? ಅದ ಬೋದ್ ಏರ್ಸೋದ ಈಗ ರೂಟ್ರಿಂದನ ಬೋದ್ ಏರ್ಸಿವಿ ಒಂದು ಸ್ವಲ್ಪ. ಆಮೇಲೆ ಈಗ ರಿಜರ್ ತೋರಿಸಿವಿ. ರಿಜರ್ ಅಂದ್ರೆ ಆ ರೂಟ್ರ್ ಹಚ್ಚಿ ಹಿಂದೆ ರಿಜರ್ ಹಚ್ಚಿ ಅದು ಮಣ್ಣು ಏರ್ಸಿದ್ವಿ. ಅಲ್ಲಿ ಕೆಳಗೆ ಕಬ್ನ ಹೋಗಿದ್ರೆ ಕಾಣ್ತಿತ್ತು ಅದು. ಈ ರಿಜರ್ ತಗೊಂಡ್ಬಂದಿದ್ವಿ. ಈ ರೂಟ್ರ್ ಮುಂದೆ ಹಚ್ಚಿ ಇದನ್ನ ಹಿಂಗೆ ರಿಜರ್ ಇಲ್ಲಿ ಹಿಂದೆ ಜಾಯಿಂಟ್ ಮಾಡಿ ನಾವು ಹಿಂಗೆ ಮಣ್ಣು ಏರ್ಸಿದ್ವಿ ಕಬ್ಬಿಗೆ. ಓಕೆ, ಅಂದ್ರೆ ಎರಡು ಸ್ಯಾಮಲ್ಟೇನಿಯಸ್ ಅಲ್ಲಿ ಕಡೆ ಮುಂದಿಂದ ರೋಟ್ರಿ ಹೊಡಿತದ, ಹಿಂದಿಂದ ಸಾಲ್ ಬಿಡ್ಕೊಂಡು ಹೋಗ್ತದೆ, ಹಿಂದಿಂದ ಇದು ಮಣ್ಣು ಏರ್ಸ್ಕೊಂಡು ಬರ್ತದ. ಮತ್ತು ಸರ್ ಮೇನ್ ಎಂಜಿನ್ ಪವರ್ ಹೆಂಗೆ ಅನ್ಸಿತ್ತು ನಿಮಗೆ? ಏನಾರ ಸ್ವಲ್ಪ ಪವರ್ ಕಡಿಮೆ ಅನ್ಸಿತ್ತು? ಹೆಂಗೈತೆ ಎಕ್ಸ್ಪೀರಿಯನ್ಸ್? ಇಂಜಿನ್ ಪವರ್ ಚಲೋ ಐತಿ. ಆಮೇಲೆ ಗಾಡಿನೂ ಹೊಡೆಯೋ ಮುಂದೆ ಸ್ಟ್ರೈನ್ ಏನು ಆಗಂಗಿಲ್ಲ, ವೈಬ್ರೇಷನ್ ಇಲ್ಲ, ನಮ್ಗೇನು ಹೆಚ್ಚಿಗೆ ಲೋಡ್ ಬೀಳಂಗಿಲ್ಲ. ಗಾಡಿ ತಂತಾನೆ ಮೂವ್ ಆಗ್ತೈತಿ, ಮುಂದಾಗ್ತೈತಿ. ಮುಖ್ಯ ಅದ ಇಂಜಿನ್ ಬೇರೆ ಮತ್ತು ಹಿಂದೆ ರೂಟ್ರ ಬೇರೆ ಇದ್ದಿದ್ದಕ್ಕೆ ಗಾಡಿ ಸ್ಟಾರ್ಟ್ ಆದ್ಮೇಲೆ ಗಾಲಿ ಜೊತೆಗೆ ರೂಟ್ರ್ ತಿರುಗೋದ್ರಿಂದ ಗಾಡಿ ತಂತಾನ ಆಟೋಮೆಟಿಕ್ ಆಗಿ ಮುಂದೆ ಸ್ಟ್ರೈನ್ ಏನು ಆಗಲ್ಲ. ಮತ್ತು ಮುಖ್ಯವಾಗಿ ಸರ್ ಇಂಪಾರ್ಟೆಂಟ್ ಅಂದ್ರೆ ಮಷೀನ್ ಏನೋ ಎಲ್ಲ ಕಂಪ್ನಿದವ್ರು ಕೊಡ್ತಾರೆ, ಕರೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಹೆಂಗೆ ಅನ್ಸುತ್ತೆ ನಿಮಗೆ? ಇಲ್ಲಿ ಬಂದು ಮಾಡಿಕೊಟ್ಟಿದ್ದ ಟೀಮಿಂದ ಹೆಂಗೆ ಅನ್ಸುತ್ತೆ ಕಿಸಾನ್ ಕಂಪ್ನಿ ಬಗ್ಗೆ ಓವರ್ ಆಲ್? ಇದು ತೊಗೊಂಬಂದು ಹೆಚ್ಚು ಕಮ್ಮಿ ಒಂದು 1.5 ತಿಂಗಳು ಆತು. ನಾವು ಒಂದು 10-12 ತಾಸು ಬೇಡ, ಒಂದು 15 ತಾಸು ಅಂತಾನೆ ಇಟ್ಕೋರಿ. ಈಗ ಸಣ್ಣ ಪುಟ್ಟ ಹೊಡೆದಿದ್ದೆಲ್ಲ ಸೇರಿ ಇವತ್ತು ನೀವು ಬಂದಿರಿ ಮತ್ತು ಸರ್ವಿಸಿಗೆ, ಮತ್ತೆ ಹೇಳಿದ್ವಿ ನಾವು ಬರ್ರಿ ಅಂತ ಹೇಳಿ. ಸರ್ವಿಸ್ ಮಾಡೋ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಒಂದು ಸ್ವಲ್ಪ ಇದಾಗಿತ್ತು ನಮಗೂ ನೋಡ್ಬೇಕಂತ ಹೇಳಿ. ನೀವು ಬಂದ್ರಿ, ಎಲ್ಲ ಮತ್ತೊಂದ್ಸಲ ಎಲ್ಲ ಪೂರ್ತಿ ತೋರಿಸ್ಕೊಟ್ರಿ, ಇವನ್ನೆಲ್ಲ ಪೂರ್ತಿ ತೋರಿಸ್ಕೊಟ್ಟು ಇವತ್ತು ನೋಡಿ ಟ್ರೈ ಮಾಡಿದಾಗ ಇವತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಆಗೈತಿ. ನಮ್ಗೆ ತೃಪ್ತಿ ಆಗೈತಿ ನಿಮ್ದು ಸರ್ವಿಸಿಗೆ. ಆಫ್ಟರ್ ಸೇಲ್ ಸರ್ವಿಸ್ ನಮಗೆ ತೃಪ್ತಿಗಾಗಿದೆ. ಮತ್ತು ಸರ್ ಬಾಕಿ ಉಳಿದ ರೈತರಿಗೆ ಏನಾರು ಈ ಕಂಪ್ನಿ ಬಗ್ಗೆ ರೆಕಮೆಂಡ್ ಮಾಡ್ಬೇಕಂದ್ರೆ ಔಟ್ ಆಫ್ 10 ನೀವು ಎಷ್ಟು ಪಾಯಿಂಟ್ ಕೊಡೋಕೆ ಇಷ್ಟಪಡ್ತೀರಿ ಸರ್? 10 out of 10. ಓಕೆ ಸರ್, ಎಷ್ಟು ಮಟ್ಟ ನಮ್ಮ ರೈತರಿಗಾಗಿ ಈ ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದ.